ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದಾಗ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಥವಾ SIP ಮಾಡ್ಬೇಕಾ ಅನ್ನುವಂತ ಕನ್ಫ್ಯೂಷನ್ ಎಲ್ಲರಲ್ಲೂ ಕೂಡ ಇರುತ್ತೆ. ಈ ಒಂದು ಕನ್ಫ್ಯೂಷನ್ ಗೆ ಆನ್ಸರ್ ಕೊಡೋದು ತುಂಬಾನೇ ಕಷ್ಟ. ಇದು ಇಂಡಿವಿಜುವಲ್ ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅವರ ಇನ್ವೆಸ್ಟ್ಮೆಂಟ್ ಪೀರಿಯಡ್ ಯಾವ ರೀತಿಯಲ್ಲಿ ಇರುತ್ತೆ, ಹಾಗೆ ಅವರ ಸೋರ್ಸ್ ಆಫ್ ಇನ್ಕಮ್ ಹೇಗೆ ಇರುತ್ತೆ, ಅದರ ಬೇಸಿಸ್ ಮೇಲೆ ಡಿಸಿಷನ್ಸ್ ಅನ್ನ ತಗೋಬೇಕಾಗುತ್ತೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನ ಮೂಲಕ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮಗೆ ಹೆಚ್ಚಿನ ಒಂದು ರಿಟರ್ನ್ ಸಿಗುತ್ತಾ ಅಥವಾ SIP ಮಾಡಿದಾಗ ಹೆಚ್ಚಿನ ಒಂದು ರಿಟರ್ನ್ ಸಿಗುತ್ತಾ ಅಂತ. ಸೊ ಟೋಟಲ್ ಆಗಿ ಇಲ್ಲಿ ಲಂಸಮ್ ಅನ್ನ ಇನ್ವೆಸ್ಟ್ ಮಾಡ್ತಿದೀವಿ ಅಂತ ಕನ್ಸಿಡರ್ ಮಾಡಿದಾಗ, ಸೊ ನಾನು ಇಲ್ಲಿ 6 ಲಕ್ಷದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ. ಹಾಗೆ ನನಗೆ ಪ್ರತಿ ವರ್ಷ 12% ನಷ್ಟು ರಿಟರ್ನ್ ಬರುತ್ತೆ ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ಈ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ನಾನು ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ 5 ವರ್ಷದ ಟೈಮ್ ಪೀರಿಯಡ್ ಅನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಈಕ್ವಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರ ಅಂದ್ರೆ, ಸೊ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಅಥವಾ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರ ಅಂದಾಗ ಅಟ್ ಲೀಸ್ಟ್ 5 ವರ್ಷದ ಸಮಯವನ್ನ ಕೊಡ್ಬೇಕಾಗುತ್ತೆ. ಆ ಒಂದು ರೀಸನ್ ಇಂದ 5 ವರ್ಷದ ಟೈಮ್ ಫ್ರೇಮ್ ಅನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 6 ಲಕ್ಷ 12% ರಿಟರ್ನ್ ನ ಎಕ್ಸ್ಪೆಕ್ಟೇಷನ್ ಮೇರೆಗೆ 5 ವರ್ಷ ಇನ್ವೆಸ್ಟ್ ಮಾಡಿದಾಗ ಅಕಸ್ಮಾತ್ ನಮಗೆ 12% ನಷ್ಟು ರಿಟರ್ನ್ ಪ್ರತಿ ವರ್ಷ ಸಿಕ್ಕಿದ್ರೆ ನಮ್ಮ 6 ಲಕ್ಷದ ಇನ್ವೆಸ್ಟ್ಮೆಂಟ್ 10,57,405 ಆಗುತ್ತೆ. ಸೊ ಟೋಟಲ್ ನಮಗೆ 4.5 ಲಕ್ಷದಷ್ಟು ರಿಟರ್ನ್ಸ್ ಮಾರ್ಕೆಟ್ ನಿಂದ ಸಿಗುತ್ತೆ. ಸೊ ಇದು ಲಂಸಮ್ ಇನ್ವೆಸ್ಟ್ಮೆಂಟ್ ನ ಕ್ಯಾಲ್ಕುಲೇಷನ್ ಆಯ್ತು. ಸೊ ನಾನು ಲಂಸಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಿಲ್ಲ, ನಾನು ಕೇವಲ ಮಂತ್ಲಿ SIP ಅನ್ನ ಮಾಡ್ತೀನಿ ಅಂದಾಗ, ಸೊ ಇಲ್ಲಿ ನಾನು 10,000 SIP ಪ್ರತಿ ತಿಂಗಳು ನಾವು ಮಾಡ್ತೀವಿ ಅಂತ ಕನ್ಸಿಡರ್ ಮಾಡ್ಕೊಂಡಾಗ, ಸೊ ವರ್ಷಕ್ಕೆ ನಾವಿಲ್ಲಿ 1,20,000 ಇನ್ವೆಸ್ಟ್ ಮಾಡ್ತೀವಿ. 5 ವರ್ಷಕ್ಕೆ ನಮ್ಮ ಇನ್ವೆಸ್ಟ್ಮೆಂಟ್ 6 ಲಕ್ಷ ಆಗಿರುತ್ತೆ. ಸೊ ಲಂಸಮ್ ಅಲ್ಲೂ ಕೂಡ ಸೇಮ್ ಅಮೌಂಟ್ ಅನ್ನ ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೆ. SIP ಅಲ್ಲೂ ಕೂಡ ಸೇಮ್ ಅಮೌಂಟ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಎಕ್ಸ್ಪೆಕ್ಟೆಡ್ ರಿಟರ್ನ್ ರೇಟ್ ಅನ್ನು ನಾನು 12% ಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ನೀವಿಲ್ಲಿ ಡಿಫರೆನ್ಸ್ ಅನ್ನ ಗಮನಿಸಬಹುದು. 6 ಲಕ್ಷ ನಾವು SIP ಮಾಡಿದಾಗ ನಮ್ಗೆ ಕೇವಲ 2,25,000 ರಿಟರ್ನ್ ಮಾತ್ರ ಸಿಗುತ್ತೆ. 8,25,000 ನಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ನಿಮ್ಗೆ ಲಂಸಮ್ ಮಾಡಿದಾಗ ಹೆಚ್ಚಿನ ಒಂದು ರಿಟರ್ನ್ಸ್ ಕಾಣಿಸ್ತಿರ್ಬೋದು. ಸೊ ಯಾಕೆ ಲಂಸಮ್ ಅಲ್ಲಿ ನಮ್ಗೆ ಹೆಚ್ಚಿನ ಒಂದು ರಿಟರ್ನ್ ಸಿಗ್ತಿದೆ, SIP ಇನ್ವೆಸ್ಟ್ಮೆಂಟ್ ಮಾಡಿದಾಗ ಯಾಕೆ ನಮ್ಗೆ ಅಷ್ಟೊಂದು ರಿಟರ್ನ್ಸ್ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ, ಸೊ ನಾವು SIP ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ ನಮ್ಮ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ 10,000 ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿ 12% ನಷ್ಟು ರಿಟರ್ನ್ಸ್ ನಮ್ಗೆ ಸಿಗ್ತಾ ಹೋದ್ರು ಕೂಡ ನಮ್ಮ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ತುಂಬಾನೇ ಕಮ್ಮಿ ಇರೋದ್ರಿಂದ ನಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ನಮ್ಗೆ ಕಮ್ಮಿ ಕಾಣಿಸುತ್ತೆ. ಬಟ್ ಇದು ಜಸ್ಟ್ FD ರೀತಿಯ ಕ್ಯಾಲ್ಕುಲೇಷನ್ ಆಗಿರುತ್ತೆ. ಮಾರ್ಕೆಟ್ ಯಾವಾಗ್ಲೂ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗೋದಿಲ್ಲ. ಆ ಒಂದು ಕಾರಣದಿಂದ ಇದೇ ರೀತಿಯ ಎಕ್ಸಾಕ್ಟ್ ರಿಟರ್ನ್ಸ್ ನಮ್ಗೆ SIP ಇಂದ ಸಿಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದು ಕೂಡ ತಪ್ಪಾಗುತ್ತೆ. ಸೊ ನಾವೀಗೇನು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ವಿ, ಆ ಒಂದು ಕ್ಯಾಲ್ಕುಲೇಷನ್ಸ್ ನ ಪ್ರಕಾರ ಮಾರ್ಕೆಟ್ ನಮ್ಗೆ ಒಂದೇ ಡೈರೆಕ್ಷನ್ ಅಲ್ಲಿ ಇದ್ರೆ ಆ ರೀತಿಯ ರಿಟರ್ನ್ ಸಿಗುತ್ತೆ. ಬಟ್ ಯಾವಾಗ್ಲೂ ಮಾರ್ಕೆಟ್ ಆ ರೀತಿಯಲ್ಲಿ ಟ್ರೇಡ್ ಆಗೋದಿಲ್ಲ. ಸೊ ನಾವು ನೋಡಬಹುದು ಮಾರ್ಕೆಟ್ ನಲ್ಲಿ ಯಾವ ರೀತಿಯ ಒಂದು ಏಳು ಬೀಳು ನೋಡೋದಕ್ಕೆ ಸಿಗುತ್ತೆ ಅಂತ. ಸೊ 2017ರಲ್ಲಿ ನಾವು ನಿಫ್ಟಿಯನ್ನ ಗಮನಿಸಿದಾಗ 8,000 ರೇಂಜ್ ಅಲ್ಲಿ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಒಂದೇ ವರ್ಷದಲ್ಲಿ ನಿಫ್ಟಿ 11,000 ರೇಂಜ್ ಗೆ ಹೋಗೋದು ಕಾಣಿಸಿತ್ತು. ಅದೇ ರೀತಿಯಲ್ಲಿ ಮತ್ತೆ ಕೋವಿಡ್ ನ ಸಂದರ್ಭದಲ್ಲಿ ಮಾರ್ಕೆಟ್ ನಲ್ಲಿ ತುಂಬಾನೇ ಫಾಲ್ ಆಗಿತ್ತು. 8,000 ಕೆಳಗಡೆ ನಿಫ್ಟಿ ಹೋಗೋದು ಕಾಣಿಸಿತ್ತು. ಸೊ ಈ ರೀತಿಯ ಸಿಚುವೇಶನ್ಸ್ ಇದ್ದಾಗ, ಸೊ ಈ ರೀತಿಯಲ್ಲಿ ನಮಗೆ ಮಾರ್ಕೆಟ್ ನಲ್ಲಿ ಸಡನ್ ಒಂದು ಫಾಲ್ ಬಂದಾಗ ಈ ಒಂದು ಲೋವರ್ ಲೆವೆಲ್ಸ್ ನಿಮ್ಗೆ ಏನು ಕಾಣಿಸ್ತಿದೆ, ಈ ಒಂದು ಲೆವೆಲ್ ಗಳಲ್ಲಿ ನಾವು ಲಂಸಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಬಟ್ ಈ ರೀತಿ ಮಾರ್ಕೆಟ್ ಯಾವಾಗ ಒಂದು ಹೈಯರ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿರುತ್ತೆ, ಸೊ ಇಲ್ಲಿ ಗಮನಿಸಬಹುದು ಮಾರ್ಕೆಟ್ ಈಗ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿದೆ. ಈ ಒಂದು ರೇಂಜ್ ಅಲ್ಲಿ ಮಾರ್ಕೆಟ್ ಇದ್ದಾಗ ಇಲ್ಲಿ ನಾವು ಲಂಸಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು. ಯಾವಾಗ ಮಾರ್ಕೆಟ್ ನಲ್ಲಿ 35-40% ನ ಕರೆಕ್ಷನ್ ಸಿಗುತ್ತೆ, ಸೊ ಆ ರೀತಿಯ ಕರೆಕ್ಷನ್ ಸಿಗೋದು ತುಂಬಾನೇ ಅಪರೂಪ ಆಗಿರುತ್ತೆ. ಆದ್ರೂ ಕೂಡ 15-20% ನಷ್ಟು ಕರೆಕ್ಷನ್ ಸಿಕ್ಕಿದ್ರೆ ಆಗ ಮಾತ್ರ ನಾವು ಒಂದು ಲಂಸಮ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಬಹುದಾಗುತ್ತೆ. ಅಥವಾ ನಮ್ಮ ಬಳಿಯಲ್ಲಿ ಯಾವುದೋ ಒಂದು ಲಂಸಮ್ ಅಮೌಂಟ್ ಇದ್ದು ಅದರ ಅವಶ್ಯಕತೆ ನಮಗೆ ಮುಂದಿನ 10 ವರ್ಷಗಳಿಗೆ ಇಲ್ಲ ಅಂದಾಗ ಮಾತ್ರ ನಾವು ಲಂಸಮ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ SIP ಯಾವಾಗ ನಮ್ಗೆ ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ, ನಾವು ಸ್ಯಾಲರಿಡ್ ಪರ್ಸನ್ ಆಗಿದ್ದು ಮಂತ್ಲಿ ನಮ್ಗೆ ಸ್ಯಾಲರಿ ಸಿಗ್ತದೆ, ಅದನ್ನ ನಾವು ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಾಗ SIP ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. SIP ಅಲ್ಲಿ ಯಾವ ರೀತಿಯಲ್ಲಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅದ್ರ ಬಗ್ಗೆ ಡೀಟೇಲ್ ವಿಡಿಯೋನ ನಾನು ಆಲ್ರೆಡಿ ಮಾಡಿದೀನಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಬಟನ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ. 75ನೇ ವರ್ಷದ ಸ್ವತಂತ್ರ ಅಮೃತ ಮಹೋತ್ಸವದ ಆಚರಣೆಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಭಾರತದ ಸ್ವತಂತ್ರದ ಹಾದಿ ಯಾವ ರೀತಿಯಲ್ಲಿ ಇತ್ತು, ಜರ್ನಿ ಆಫ್ ಇಂಡಿಪೆಂಡೆನ್ಸ್, ಹಾಗೆ ಸುಭಾಷ್ ಚಂದ್ರ ಬೋಸ್ ಅವರ ಜೀವನ ಚರಿತ್ರೆಯ ಬಗ್ಗೆ ಕೂಡ ಪುಸ್ತಕ ನಮಗೆ ಕುಕು FM ಆಪ್ ಅಲ್ಲಿ ಅವೈಲೇಬಲ್ ಇದೆ. ಭಗತ್ ಸಿಂಗ್ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಏನೆಲ್ಲ ಕಷ್ಟವನ್ನ ಪಟ್ಟರು ಇದರ ಬಗ್ಗೆ ಕೂಡ ಆಡಿಯೋ ಸಮರಿ ಕುಕು FM ಆಪ್ ಅಲ್ಲಿ ಅವೈಲೇಬಲ್ ಇದೆ. ಕುಕು FM ಆಪ್ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಸೇಲ್ ನಡೀತಿದೆ. ಇಲ್ಲಿ ನೀವು 12 ತಿಂಗಳು ಪ್ಲಸ್ 3 ಮಂತ್ಸ್ ಫ್ರೀ ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೋಬಹುದಾಗುತ್ತೆ. ಸೊ ಈ ಒಂದು ಆಫರ್ ಅಂದ್ರೆ 12 ತಿಂಗಳ ಸಬ್ಸ್ಕ್ರಿಪ್ಷನ್ ಪ್ಲಸ್ 3 ತಿಂಗಳ ಫ್ರೀ ಸಬ್ಸ್ಕ್ರಿಪ್ಷನ್ ಕೇವಲ 4 ದಿನಗಳ ಕಾಲ ಮಾತ್ರ ಇರುತ್ತೆ. ಸೊ ಆಗಸ್ಟ್ 13 ರಿಂದ ಆಗಸ್ಟ್ 16ರವರೆಗೂ ನೀವು ಈ ಒಂದು ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೊಂಡ್ರೆ, ಸೊ 15 ತಿಂಗಳ ಕಾಲ ನೀವು ಯಾವುದೇ ಒಂದು ಪುಸ್ತಕದ ಆಡಿಯೋ ಸಮರಿಯನ್ನ ಕೇಳಬಹುದಾಗುತ್ತೆ.
ಸೊ SHMK50 ಅನ್ನುವಂಥ ಕೂಪನ್ ಕೋಡ್ ಅನ್ನ ನೀವು ಬಳಸ್ಕೋಬೇಕಾಗುತ್ತೆ. ಈ ಒಂದು ಕೂಪನ್ ಕೋಡ್ ಅನ್ನ ಹಾಗೆ ಆಪ್ ನ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಅಲ್ಲಿಂದ ನೀವು ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು SHMK50 ಕೂಪನ್ ಕೋಡ್ ಅನ್ನ ಬಳಸ್ಕೊಂಡ್ರೆ 199 ರೂಪಾಯಿಲಿ 15 ತಿಂಗಳ ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೋಬಹುದಾಗುತ್ತೆ. ಹಾಗೆ ನನ್ನ ಸ್ಟ್ರಾಟಜಿ ಏನು ಅಂದ್ರೆ ಸೊ ಮಾರ್ಕೆಟ್ ನಲ್ಲಿ ಯಾವಾಗೆಲ್ಲ ಕರೆಕ್ಷನ್ ಕಾಣಿಸ್ತಿರುತ್ತೆ, ಸೊ ಈ ರೀತಿಯ ಡಿಪ್ ಗಳು ನಿಮ್ಗೆ ಏನು ನೋಡೋದಕ್ಕೆ ಸಿಗುತ್ತೆ. ಸೊ ಈ ರೀತಿಯ ಡಿಪ್ ಗಳಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದು ಬೈ ಆನ್ ಡಿಪ್ ಸ್ಟ್ರಾಟಜಿ ಆಗಿರುತ್ತೆ. ಸೊ ನೀವು ಪ್ರತಿಯೊಂದು ಡಿಪ್ ಅಲ್ಲಿ ಮುಂಚೆ ಏನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತೀರಾ, ಸೊ ನೀವು ಮುಂಚೆ 5,000 ಅಮೌಂಟ್ ಅನ್ನ ಈ ಒಂದು ಡಿಪ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ ಸೊ ಮತ್ತೆ ನಿಮ್ಗೆ ಕೆಳಗಡೆ ಲೆವೆಲ್ಸ್ ಅಲ್ಲಿ ಸ್ಟಾಕ್ ಸಿಕ್ಕಾಗ ಆ ಒಂದು ಲೆವೆಲ್ ಅಲ್ಲಿ 7,000 8,000 ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಪ್ರತಿಯೊಂದು ಡಿಪ್ ಅಲ್ಲೂ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋದಾಗ ನಮ್ಮ ಸ್ಟಾಕ್ ಆವರೇಜ್ ಇಂಪ್ರೂವ್ ಆಗುತ್ತೆ. ಅಥವಾ ನಾವು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದೀವಿ ಅಂದಾಗ ನಮ್ಮ NAV ಇಂಪ್ರೂವ್ ಆಗುತ್ತೆ. ಸೊ ಆ ರೀತಿಯ ಸ್ಟ್ರಾಟಜಿಯನ್ನ ಬಳಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ನಲ್ಲಿ ಯಾವಾಗ ನಮಗೆ ಕರೆಕ್ಷನ್ ಕಾಣಿಸುತ್ತೆ ಆ ಒಂದು ಟೈಮ್ ಅಲ್ಲಿ ಆ ಒಂದು ಡಿಪ್ ಅಲ್ಲಿ ನಾವು ಬೈಯಿಂಗ್ ಅನ್ನ ಮಾಡೋದು ಒಂದು ಸೂಕ್ತವಾದ ಸ್ಟ್ರಾಟಜಿ ಆಗಿರುತ್ತೆ. ಸೊ ನಾನು ಈ ಒಂದು ಮಾರ್ಕೆಟ್ ನಲ್ಲಿ ಏನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಲ್ಲ, ಇಲ್ಲಿಂದ ಕೂಡ ಇನ್ನು ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ನಲ್ಲಿ ಇದ್ದೆ. ಬಟ್ ಸ್ಟಿಲ್ ನನಗೆ ಈ ಒಂದು ಮೊಮೆಂಟಮ್ ಸಿಕ್ತು. ಅದಾದ್ಮೇಲೆ ಮಾರ್ಕೆಟ್ ಮತ್ತೆ ನನಗೆ ಈ ಲೆವೆಲ್ಸ್ ಗಳಲ್ಲಿ ಸಿಗ್ಲಿಲ್ಲ. ಸೊ ಈ ರೀತಿಯ ಕನ್ಫ್ಯೂಷನ್ಸ್ ಕೂಡ ಇರುತ್ತೆ. ಆ ಒಂದು ಕಾರಣದಿಂದ ಯಾವುದೋ ಒಂದು ಸ್ಟೇಜ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದಾಗ ಅಲ್ಲಿಂದ ವೇಟ್ ಮಾಡ್ಬೇಕಾಗುತ್ತೆ. ಸೊ ಮಾರ್ಕೆಟ್ ನಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ಸ್ವಲ್ಪನಾದ್ರೂ ಡೌನ್ ಸೈಡ್ ಕಾಣಿಸುತ್ತೆ. ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ನೀವು ಈ ಲೆವೆಲ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ರಿ, ಬಟ್ ಇಲ್ಲಿಂದ ಕೆಳಗಡೆ ನಿಮ್ಗೆ ಮಾರ್ಕೆಟ್ ಹೋಗೋದು ಕಾಣಿಸ್ಲಿಲ್ಲ. ಬಟ್ ಮಾರ್ಕೆಟ್ ಈ ಒಂದು ಲೆವೆಲ್ಸ್ ಹೋಗಿ ಮತ್ತೆ ಅಲ್ಲಿಂದ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ನಿಮ್ಗೆ ಡಿಪ್ ಸಿಕ್ತು. ಸೊ ಇಲ್ಲಿ ನೀವು ಬೈಯಿಂಗ್ ಅನ್ನ ಮಾಡ್ಬೇಕಾಗುತ್ತೆ. ಈ ಒಂದು ಲೆವೆಲ್ ನ ಕೆಳಗಡೆ ನನ್ಗೆ ಸ್ಟಾಕ್ ಸಿಗುತ್ತೆ ಅಂತ ವೇಟ್ ಮಾಡೋದು ಕೂಡ ಅಷ್ಟು ಸರಿಯಾದ ಒಂದು ಯೋಚನೆ ಆಗಿರೋದಿಲ್ಲ. ಏನಕ್ಕೆ ಮಾರ್ಕೆಟ್ ನಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಮಾತ್ರ ಈ ರೀತಿಯ ಒಂದು ಡಿಪ್ ಗಳು ಸಿಗೋದು. ಅದಾದ್ಮೇಲೆ ಮಾರ್ಕೆಟ್ ಒಳ್ಳೆ ಒಂದು ರ್ಯಾಲಿಯನ್ನ ಕೊಡುತ್ತೆ. ಆ ರ್ಯಾಲಿ ಆದ್ಮೇಲೆ ಮತ್ತೆ ಮೊದಲು ನಮ್ಗೆ ಏನು ಡೌನ್ ಸೈಡ್ ಇತ್ತು ಮಾರ್ಕೆಟ್ ನಲ್ಲಿ ಆ ಲೆವೆಲ್ಸ್ ಗೆ ಸ್ಟಾಕ್ ಗಳು ಬರೋದಿಲ್ಲ. ಸೊ ಈ ಒಂದು ಹೈಯರ್ ಲೆವೆಲ್ಸ್ ನಿಂದ ಮತ್ತೆ 10% ಅಷ್ಟು ಕರೆಕ್ಷನ್ ಸಿಕ್ಕಿದ್ರೆ ಸೊ ಆ ಒಂದು ಕರೆಕ್ಷನ್ ನಲ್ಲಿ ನಾವು ಸ್ಟಾಕ್ ಗಳನ್ನ ಆಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ ಅಂದಾಗ ಝೀರೋದ ಕಾಯಿನ್ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ಆರಾಮಾಗಿ ನೀವು ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ಗೆ ಆಕ್ಸಿಸ್ ನಿಫ್ಟಿ 100 ಇಂಡೆಕ್ಸ್ ಫಂಡ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈ ಒಂದು ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ ಅಂದಾಗ ಸೊ ಇಲ್ಲೂ ಕೂಡ ನಿಮ್ಗೆ ಚಾರ್ಟ್ ಅವೈಲೇಬಲ್ ಇರುತ್ತೆ. NAV ಪ್ರಕಾರ ನಿಮ್ಗೆ ಚಾರ್ಟ್ಸ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲೂ ಕೂಡ ನೀವು ಸೇಮ್ ಬೈ ಆನ್ ಡಿಪ್ ಸ್ಟ್ರಾಟಜಿಯನ್ನ ಯೂಸ್ ಮಾಡಬಹುದು. ಹಾಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಒಂದು ವಿಷಯವನ್ನ ನೀವು ಗಮನದಲ್ಲಿ ಇಡಬೇಕು. ಮಾರ್ಕೆಟ್ ನ ಮೂವ್ಮೆಂಟ್ ದಿನದಲ್ಲಿ ಯಾವುದೇ ರೀತಿಯಲ್ಲಿ ಇರಬಹುದು, ಬಟ್ ಆ ದಿನದ ಕ್ಲೋಸಿಂಗ್ ಏನಿರುತ್ತೆ ಆ ಒಂದು ಪ್ರೈಸ್ ನಲ್ಲಿ ನಿಮ್ಗೆ NAV ಡಿಸೈಡ್ ಆಗೋದು. ಸೊ ಆ ಒಂದು NAV ಯ ಬೇಸಿಸ್ ಮೇಲಿನ ನಮ್ಗೆ ಯೂನಿಟ್ಸ್ ಗಳು ಅಲಾಟ್ ಆಗೋದು. ಸೊ ನೀವು ಆಕ್ಸಿಸ್ ನಿಫ್ಟಿ 100 ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ ನಿಫ್ಟಿಯ ಟಾಪ್ 100 ಕಂಪನೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ. ಸೊ ನೀವು ಇಲ್ಲಿ ಹೋಲ್ಡಿಂಗ್ ಅನ್ನ ಕೂಡ ನೋಡಬಹುದಾಗುತ್ತೆ. ಪ್ರತಿಯೊಂದು ಕಂಪನಿಯ ವೇಟೇಜ್ ನಿಫ್ಟಿಯಲ್ಲಿ ಯಾವ ರೀತಿಯಲ್ಲಿ ಇದೆ ಅದೇ ಬೇಸಿಸ್ ನ ಮೇಲೆ ಈ ಒಂದು ಫಂಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ರಿಲಯನ್ಸ್, HDFC ಬ್ಯಾಂಕ್, ICICI ಬ್ಯಾಂಕ್, ಸೊ ಎಲ್ಲಾ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಹೋಗುತ್ತೆ. ಸೊ ಈ ಒಂದು ಫಂಡ್ ಅನ್ನು ನೀವು ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡಬಹುದು ಇಂಡೆಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ. ಸೊ ಇಲ್ಲಿ ಕೇವಲ ಆಕ್ಸಿಸ್ ನಿಫ್ಟಿ ಫಂಡ್ ಅಂತ ನಾನು ಹೇಳ್ತಾ ಇಲ್ಲ, HDFC, SBI, ಸೊ ಎಲ್ಲಾ AMC ಗಳ ನಿಫ್ಟಿ ಫಂಡ್ಸ್ ಅವೈಲೇಬಲ್ ಇರುತ್ತೆ. ಸೊ ನೀವು ಬಿಗಿನರ್ ಆಗಿದ್ದು ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಇಂಡೆಕ್ಸ್ ಫಂಡ್ ಗಳಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬಹುದಾಗುತ್ತೆ. ಸೊ ಮ್ಯೂಚುವಲ್ ಫಂಡ್ ಗಳಲ್ಲೂ ಕೂಡ ನಿಮಗೆ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕೂಡ ಆಪ್ಷನ್ ಇದೆ. ಹಾಗೆ SIP ಆಪ್ಷನ್ಸ್ ಕೂಡ ಇದೆ. ಲಂಸಮ್ ಅಂದಾಗ ನೀವು ಒಂದು ಅಮೌಂಟ್ ಅನ್ನ ಇಲ್ಲಿ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ತೀರಾ. SIP ಅಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಗಳು ಅವೈಲೇಬಲ್ ಇರುತ್ತೆ. ಸೊ ನೀವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅನ್ನ ಚೂಸ್ ಮಾಡ್ಕೋಬಹುದು. ಅದಾದ್ಮೇಲೆ ಎಷ್ಟು ಇನ್ಸ್ಟಾಲ್ಮೆಂಟ್ ಅಲ್ಲಿ ಮಂತ್ಲಿ SIP ಮಾಡ್ತೀರಾ ಅಷ್ಟು ಅಮೌಂಟ್ ಅನ್ನ ಇಲ್ಲಿ ಎಂಟರ್ ಮಾಡಬಹುದಾಗುತ್ತೆ. ಸೊ ನಾನು ಇನಿಷಿಯಲಿ ಇಲ್ಲಿ 5,000 ಇನ್ವೆಸ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಹಾಗೆ ನಾನು ಮಂತ್ಲಿ ಕೂಡ ಇಲ್ಲಿ 5,000 ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ. ಸೊ ನೀವು 500 ರೂಪಾಯಿಂದ ಕೂಡ ಸ್ಟಾರ್ಟ್ ಮಾಡಬಹುದು. ಹಾಗೇನೆ ಮಂತ್ಲಿ ಯಾವ ಒಂದು ತಾರೀಕಿಗೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ ಆ ಡೇಟ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿ 10ನೇ ತಾರೀಕಿಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಪ್ರತಿ ತಿಂಗಳು 10ನೇ ತಾರೀಕು ನಿಮ್ಮ ಟ್ರೇಡಿಂಗ್ ಅಕೌಂಟ್ ನಲ್ಲಿ 5,000 ರೂಪಾಯಿ ಇರಬೇಕಾಗುತ್ತೆ. ಆಗಷ್ಟೇ ನಿಮ್ಮ ಆರ್ಡರ್ ಪ್ಲೇಸ್ ಆಗೋದು. ಸೊ ಇಲ್ಲಿ ಬ್ಯಾಂಕ್ ಇಂದ ಅಮೌಂಟ್ ಕಟ್ ಆಗೋದಿಲ್ಲ. ಸೊ ನಿಮ್ಮ ಅಕೌಂಟ್ ಅಲ್ಲಿ ನೀವು ಅಮೌಂಟ್ ಅನ್ನ ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಅದಾದ್ಮೇಲೆ ನೀವು ಕ್ರಿಯೇಟ್ SIP ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದಾಗ ಸೊ ಮೊದಲಿಗೆ 5,000 ಇನ್ವೆಸ್ಟ್ ಮಾಡ್ತೀರಾ. ಸೊ ಮುಂದಿನ ತಿಂಗಳಿಂದ 10ನೇ ತಾರೀಕು 5,000 ನಿಮ್ಮ ಅಕೌಂಟ್ ಇಂದ ಡೆಬಿಟ್ ಆಗುತ್ತೆ. ಹಾಗೇನೆ ಆರ್ಡರ್ಸ್ ಪ್ಲೇಸ್ ಆಗ್ತಾ ಹೋಗ್ತಿರುತ್ತೆ. ಸೊ ಇದು ನಾರ್ಮಲ್ SIP ಆಗಿರುತ್ತೆ. ಅಂದ್ರೆ ಪ್ರತಿ ತಿಂಗಳು 10ನೇ ತಾರೀಕು ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರ್ತೀರಾ. ಅವತ್ತು ಮಾರ್ಕೆಟ್ ಯಾವುದೇ ಒಂದು ಕಂಡೀಷನ್ ಅಲ್ಲಿ ಇರ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಆಗ್ತಾನೆ ಇರುತ್ತೆ. ಮಾರ್ಕೆಟ್ ನಲ್ಲಿ 2-3% ನ ಡೌನ್ ಸೈಡ್ ಒಂದು ದಿನದಲ್ಲಿ ಕಾಣಿಸಿದ್ರೆ ಅಂದ್ರೆ ನಿಫ್ಟಿ 2-3% ಡೌನ್ ಆದಾಗ ಸೊ ನೀವು ರಾಂಡಮ್ ಆಗಿ ಇಲ್ಲಿ ಬೈಯಿಂಗ್ ಅನ್ನ ಮಾಡಬಹುದಾಗುತ್ತೆ. 500 ರೂಪಾಯಿಂದ ಇಲ್ಲಿ ಬೈಯಿಂಗ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸೊ ನೀವು ಮಾರ್ಕೆಟ್ ಒಂದು ಹೈಯರ್ ಲೆವೆಲ್ ಅಲ್ಲಿ ಇದೆ ಅಂದಾಗ ಬೇಸಿಕ್ ಮಿನಿಮಮ್ ಅಮೌಂಟ್ ಏನಿದೆ 500 ರೂಪಾಯಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮಾರ್ಕೆಟ್ ಕರೆಕ್ಟ್ ಆಗ್ತಾ ಹೋದಾಗ ನಿಮ್ಮ ಇನ್ವೆಸ್ಟ್
ಇನ್ವೆಸ್ಟ್ಮೆಂಟ್ ಅನ್ನ ನೀವು ಜಾಸ್ತಿ ಮಾಡ್ತಾ ಹೋಗ್ಬೋದಾಗುತ್ತೆ. ಸೊ ಮೊದಲು 500 ರೂಪಾಯಿ ಇನ್ವೆಸ್ಟ್ ಮಾಡಿದಿರಾ, ನೆಕ್ಸ್ಟ್ ಇನ್ನೊಂದು 3-4 ದಿನದಲ್ಲಿ ನಿಮ್ಗೆ ಮತ್ತೆ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಕಾಣಿಸುತ್ತೆ. ಆ ಒಂದು ಟೈಮ್ ಅಲ್ಲಿ ನೀವು 800 ರೂಪಾಯಿ ಇನ್ವೆಸ್ಟ್ ಮಾಡಬಹುದು. ಮತ್ತೆ ಒಂದು 4-5 ದಿನದಲ್ಲಿ ಮತ್ತೆ ಮಾರ್ಕೆಟ್ ಡೌನ್ ಆಯ್ತು ಅಂದಾಗ ಅಲ್ಲಿ ನೀವು 1000 ರೂಪಾಯಿ ಇನ್ವೆಸ್ಟ್ ಮಾಡಬಹುದು. ಆಗ ನಿಮ್ಮ NAV ಇಂಪ್ರೂವ್ ಆಗುತ್ತೆ. ಈ ರೀತಿಯಲ್ಲಿ ನೀವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಅನ್ನ ಪ್ಲಾನ್ ಮಾಡಬಹುದಾಗುತ್ತೆ. ಸೊ ನೀವು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರ ಅಂದಾಗ 1 ವಾರ ಮುಂಚೆ ನಿಮ್ಮ ಆರ್ಡರ್ ನ ಪ್ಲೇಸ್ ಮಾಡ್ಬೇಕಾಗುತ್ತೆ. ಆ ದಿನದ NAV ನಿಮ್ಗೆ ಬೇಕು ಅಂದ್ರೆ 1 ವಾರ ನಂತರ ನೀವು ಆರ್ಡರ್ಸ್ ಅನ್ನ ಪ್ಲೇಸ್ ಮಾಡಿದ್ರೆ ಮುಂದಿನ ದಿನದ NAV ನಿಮ್ಗೆ ಸಿಗುತ್ತೆ. ಆ ಒಂದು ಕಾರಣದಿಂದ ಮಾರ್ಕೆಟ್ ನಲ್ಲಿ ಫಾಲ್ ಇದೆ ಅಂದಾಗ 1 ವಾರ ಮುಂಚೆನೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಈ ಒಂದು ರಿಸ್ಕ್ ಇರುತ್ತೆ. ಅಕಸ್ಮಾತ್ 1 ವಾರ ನಂತರ ಮಾರ್ಕೆಟ್ ನಲ್ಲಿ ಸಡನ್ ಜಂಪ್ ಬಂದ್ರೆ ಆ ಒಂದು ಡಿಪ್ ನ ಅಡ್ವಾಂಟೇಜ್ ನಿಮ್ಗೆ ಸಿಗೋದಿಲ್ಲ. ಸೊ ಮಾರ್ಕೆಟ್ ನ ಡಿಪ್ ನ ಅಡ್ವಾಂಟೇಜ್ ಅನ್ನ ಆ ಒಂದು ಸಮಯದಲ್ಲಿ ನೀವು ಪಡ್ಕೋಬೇಕು ಅಂದಾಗ ETF ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ETF ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದಾಗ ನಿಮ್ಮ ಬಳಿಯಲ್ಲಿ ಡಿಮ್ಯಾಟ್ ಅಕೌಂಟ್ ಇರಬೇಕಾಗುತ್ತೆ. ಸೊ ಗೋಲ್ಡ್ ಬೀಸ್, ಬ್ಯಾಂಕ್ ಬೀಸ್, ITB ಸೊ ಈ ರೀತಿಯ ETF ಗಳು ಅವೈಲೇಬಲ್ ಇರುತ್ತೆ. ಸೊ ನೀವು ನಿಫ್ಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು ಅಂದಾಗ ನಿಫ್ಟಿ ಬೀಸ್ ಒಳ್ಳೆ ಒಂದು ಆಪ್ಷನ್ ಆಗುತ್ತೆ. ಸೊ ನಿಫ್ಟಿ ಬೀಸ್ ಅನ್ನ ನೀವು ಮಾರ್ಕೆಟ್ ಟ್ರೇಡಿಂಗ್ ಅವರ್ಸ್ ನಲ್ಲೇ ಬೈ ಮಾಡ್ಕೋಬಹುದಾಗುತ್ತೆ. ಹಾಗೆ ಅದೇ ದಿನ ಕೂಡ ಸೆಲ್ ಮಾಡಬಹುದಾಗುತ್ತೆ. ಇಲ್ಲಿ ನೀವು ಮಾರ್ಕೆಟ್ ನ ಮೊಮೆಂಟಮ್ ನ ಅಡ್ವಾಂಟೇಜ್ ತಗೋಬಹುದು. ಸೊ ಯಾವುದೇ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಇದ್ದಾಗ ಆ ಲೆವೆಲ್ಸ್ ಅಲ್ಲಿ ನೀವು ಬೈಯಿಂಗ್ ಅನ್ನ ಮಾಡಬಹುದು. ಮತ್ತೆ ಒಳ್ಳೆ ಒಂದು ಮೊಮೆಂಟಮ್ ಬಂದ್ರೆ ಇಂಟ್ರಾಡೇ ಟ್ರೇಡಿಂಗ್ ರೀತಿಯಲ್ಲಿ ETF ಗಳನ್ನ ಸೆಲ್ ಕೂಡ ಮಾಡಬಹುದಾಗುತ್ತೆ. ಸೊ ಲಂಸಮ್ ಬೆಸ್ಟ್ SIP ಬೆಸ್ಟ್ ಅಂತ ನೀವು ಕೇಳಿದಾಗ ನಿಮ್ಗೆ ಅಮೌಂಟ್ ನ ಅವಶ್ಯಕತೆ ಮುಂದಿನ 10 ವರ್ಷಗಳಲ್ಲಿ ಇಲ್ಲ ಅಂದಾಗ ಖಂಡಿತವಾಗ್ಲೂ ನೀವು ಲಂಸಮ್ ಇನ್ವೆಸ್ಟ್ ಮಾಡಿ ವೇಟ್ ಮಾಡಬಹುದಾಗುತ್ತೆ. ಬಟ್ ಮಾರ್ಕೆಟ್ ನ ಡೌನ್ ಸೈಡ್ ಅಲ್ಲಿ ಪ್ಯಾನಿಕ್ ಆಗಬಾರ್ದು. ಸೊ ಅದೇ ರೀತಿಯಲ್ಲಿ ನೀವು SIP ಮಾಡ್ತೀರಾ ಅಂದಾಗ ಮಂತ್ಲಿ ನಿಮ್ಮ ಹತ್ರ ಅಮೌಂಟ್ ಬರ್ತಿರುತ್ತೆ, ಅದನ್ನ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ. ಆಗ ಕೂಡ ಅಷ್ಟೇ ಮಾರ್ಕೆಟ್ ನ ಕಂಡೀಷನ್ ಯಾವುದೇ ರೀತಿಯಲ್ಲಿ ಇರಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ನಿಲ್ಬಾರ್ದು. ಮಾರ್ಕೆಟ್ ನಲ್ಲಿ ಡೌನ್ ಸೈಡ್ ಇದ್ರೂ ಕೂಡ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದಾಗುತ್ತೆ. ಅತಿ ಹೆಚ್ಚಿನ ಕರೆಕ್ಷನ್ ಸಿಕ್ತಾಗ ಅಲ್ಲಿ ನೀವು ಲಂಸಮ್ ನ ಬಗ್ಗೆ ಕೂಡ ಯೋಚನೆ ಮಾಡಬಹುದಾಗುತ್ತೆ. ನೀವು ಯಾವ ಒಂದು ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರಾ ಅದರಲ್ಲೇನೆ ನೀವು ಲಂಸಮ್ ಅಮೌಂಟ್ ಅನ್ನು ಕೂಡ ಇನ್ವೆಸ್ಟ್ ಮಾಡಬಹುದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಚಾನಲ್ ಗೆ ಹೊಸಬರಾದ್ರೆ ಸ್ಟಾಕ್ ಮಾರ್ಕೆಟ್ ನ ರೆಗ್ಯುಲರ್ ಇನ್ಫಾರ್ಮೇಶನ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.